ನಾವ್ಯಾವತ್ತೂ ಬೇರೆ ರೂಟಲ್ಲಿ ಟ್ರಾವೆಲ್ ಆಗಲ್ಲ. ನಮ್ಮದೇ ದಾರಿ, ನಮ್ಮದೇ ಸವಾರಿ. ಪಕ್ಕದಲ್ಲಿ ಫೆರಾರಿ ಕಾರ್ ಹೋದ್ರೂ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ನಮ್ಮ ಯೂರತ್ನ ನ್ಯೂ ಪೋಸ್ಟರ್ ಬಂದಿದೆ, ನ್ಯೂ ಡೈಲಾಗ್ ಬಂದಿದೆ. ಪೋಸ್ಟರ್ ಅಂತೂ ಸ್ವ್ಯಾಗ್, ಪೋಸ್ಟರ್ ಅಂತೂ ರಾಕ್, ಸರಿಯಾಗಿದೆ ಪೋಸ್ಟರ್. ನನ್ನ ಪ್ರಕಾರ ಈ ಪೋಸ್ಟರ್ ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಅಪ್ಪು ಬಾಸ್ ಡೈಲಾಗ್ ಬಂದಿದ್ರೆ ಚೆನ್ನಾಗಿರ್ಬೋದಾಗಿತ್ತೇನೋ. ಬಿಕಾಸ್ ವಿತ್ ದ ಕೊಟೇಶನ್ ನಮ್ಮ ಅಪ್ಪು ಬಾಸ್ ಒಂಥರ ಬ್ಯಾಕ್ಗ್ರೌಂಡಲ್ಲಿ ಡೈಲಾಗ್ ಹೇಳ್ತಾ ಪೋಸ್ಟರ್ ಒಂಥರ ಏನೋ ಮೋಷನ್ ಆಗಿರೋ ಚೆನ್ನಾಗಿರ್ಬೋದಾಗಿತ್ತೇನೋ ಅಂತ ನನ್ನ ಅನಿಸಿಕೆ. ಬಟ್ ಸ್ಟಿಲ್ ಪೋಸ್ಟರ್ ಅಂತೂ ಚಿಂದಿ ಆಗಿದೆ. ಇಟ್ಸ್ ಅ ಡ್ಯಾನ್ಸ್ ಪೋಸ್ಟರ್. ಆ್ಯಂಡ್ ದ್ಯಾಟ್ ಕ್ಲೋದಿಂಗ್ ಆ್ಯಂಡ್ ದ್ಯಾಟ್ ಸ್ಟೈಲ್ ಆ್ಯಂಡ್ ದ್ಯಾಟ್ ಸನ್ ಗ್ಲಾಸಸ್ ಸರಿಯಾಗಿದೆ, ಸೈಕ್ ಆಗಿದೆ ಪೋಸ್ಟರ್ ಅಂತೂ. ಈ ಪೋಸ್ಟರ್ಗೆ ನಾವು ಎಷ್ಟೇ ಟ್ವೀಟ್ಸ್ ಹೊಡೆದ್ರು, ಎಷ್ಟೇ ರೆಕಾರ್ಡ್ಸ್ ಮಾಡಿದ್ರು, ಇಟ್ ಈಸ್ ವೆರಿ ಲೆಸ್. ಬಿಕಾಸ್ ದ ಪೋಸ್ಟರ್ ಕ್ವಾಲಿಟಿ ಆದರೂ ಆಗಲಿ, ನಮ್ಮ ಅಪ್ಪು ಬಾಸ್ ಲುಕ್ಸ್ ಆದರೂ ಆಗಲಿ, ಆಫ್ಟರ್ ಅ ಲಾಂಗ್ ಟೈಮ್ ಬಾಸ್ ಇಸ್ ಬ್ಯಾಕ್ ಅಲ್ವಾ. ಎಷ್ಟು ದಿನ ಆದಮೇಲೆ ನಮಗೆ ಯಾವ ಸಣ್ಣ ಪುಟ್ಟ ಅಪ್ಡೇಟ್ಸ್ ಕೂಡ ಇಲ್ಲದೆ ನಾವು ಬರಿಗೇಟ್ ಹೋಗ್ಬಿಟ್ಟಿದ್ವಿ. ಈ ಟೈಮಲ್ಲಿ ನಮ್ಗೆ ಈ ಥರ ಪೋಸ್ಟರ್ ಬೇರೆ ಕೊಟ್ಬಿಟ್ಟವ್ರೆ. ಆ್ಯಂಡ್ ಈ ಥರ ಪೋಸ್ಟರ್ ಕೊಟ್ಟರೆ ನಾವೇನು ಮಾಡ್ಬೇಕು ಹೇಳಿ? ವಿ ಶುಡ್ ಸೆಲೆಬ್ರೇಟ್. ಇನ್ನು ಕೆಲವೇ ನಿಮಿಷಗಳಲ್ಲಿ, ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಕ್ರೇಜ್ ವಿಡಿಯೋಸು ಬರ್ತವೆ. ಆ ಕ್ರೇಜ್ ವಿಡಿಯೋಸ್ ಎಲ್ಲ ನಾನು ತೊಗೊಂಡು ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದು ಬೇರೆದೇ ವಿಷಯ. ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು, ಯಾವ ಕೊರೋನಾನೋ ಯಾವ ತುಕಾಲೆ ವೈರಸ್ಸು ನಮ್ಮ ಸೆಲೆಬ್ರೇಷನ್ಸ್ಗೆ ಅಡ್ಡಿ ಆಗಲ್ಲ, ಅದಾಗೋದು ಇಲ್ಲ. ಬಿಕಾಸ್ ವಿ ಆರ್ ಆಲ್ ಪವರ್ ಸ್ಟಾರ್ ಫ್ಯಾನ್ಸ್. ಹಂಗಂತೇಳಿ ಆಫ್ಲೈನ್ಗೆ ಹೋಗ್ಬಿಟ್ಟು ಹಬ್ಬ ಮಾಡ್ಬಿಡೋದಲ್ಲ. ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಏನು ಸೆಲೆಬ್ರೇಷನ್ ಮಾಡ್ಕೊಬೇಕು ಮನೆಯಲ್ಲೇ ಮಾಡ್ಕೊಳ್ಳಿ, ಆನ್ಲೈನ್ ಮಾಡ್ಕೊಳ್ಳಿ. ಆಫ್ಲೈನ್ ಮಾಡೋಂಗಿದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಂಡು ಮನೆ ಒಳಗೆ ಮಾಡ್ಕೊಳ್ಳಿ, ಆಚೆ ಎಲ್ಲ ಹೋಗಕ್ಕೆ ಹೋಗ್ಬೇಡಿ. ಪೋಸ್ಟರ್ ನೋಡ್ತಾ ಇದ್ರೆ ಅಂತೂ, ಇಫ್ ದಿಸ್ ಪ್ಯಾಂಡಮಿಕ್ ವಾಸ್ ನಾಟ್ ದೇರ್, ಗಾಡ್ ಡ್ಯಾಮ್ ಇಟ್, ನನ್ನ ಪ್ರಕಾರ ಎಲ್ಲರೂ ಬ್ಯಾನರ್ಗಳು ಹಾಕ್ಕೊಂಡು ಹೆವಿ ಇದು ಮಾಡ್ಬಿಡೋರು. ಬಿಕಾಸ್ ನಮ್ಮ ಯೂರತ್ನ ಫಸ್ಟ್ ಲುಕ್ ಬಂದಾಗ ಏನೇನು ಸೆಲೆಬ್ರೇಷನ್ ಆಯಿತು ನಿಮ್ಮೆಲ್ಲ ನೋಡಿದ್ದೀರಾ ನೀವು. ನಾನು ಅದ್ರ ಬಗ್ಗೆ ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಯೂರತ್ನ ಸೆಕೆಂಡ್ ಪೋಸ್ಟರ್ ಬಂತು, ಆಮೇಲೆ ನ್ಯೂ ಇಯರ್ ಪೋಸ್ಟರ್ ಬಂತು, ದಸರಾ ಪೋಸ್ಟರ್ ಬಂತು. ಆ ಪೋಸ್ಟರ್ಗಳೆಲ್ಲ ಏನು ರೇಂಜ್ ಕ್ರೇಜ್ ಇತ್ತು ಅಂದರೆ LCD ಸ್ಕ್ರೀನ್ಗಳೆಲ್ಲ ಹಾಕ್ಬಿಟ್ಟಿದ್ರು. ಬಟ್ ಈ ಟೈಮಲ್ಲಿ ಅವೆಲ್ಲ ಇಟ್ ಇಸ್ ನಾಟ್ ರಿಯಲಿ ಅಪ್ಲಿಕೇಬಲ್. ಆ್ಯಂಡ್ ಇವಾಗ ಈ ಟೈಮಲ್ಲಿ ಅವೆಲ್ಲ ಮಾಡಬಾರ್ದು. ಸೊ ಪವರ್ ಸ್ಟಾರ್ ಫ್ಯಾನ್ಸ್ ಎಷ್ಟೇ ಪವರ್ಫುಲ್ಲಾಗಿ ನಿಮ್ಮ ಫೀಲಿಂಗ್ ಇದ್ರೂ ಆರಾಮಾಗಿರಿ. ವಿ ಕಾಂಟ್ ಡೂ ಎನಿಥಿಂಗ್, ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ಬಟ್ ಪೋಸ್ಟರ್ಸ್ ಸಕ್ಕದಾಗಿದೆ, ಡೈಲಾಗ್ ಚಿಂದಿ ಆಗಿದೆ. ಆ್ಯಂಡ್ ನಮ್ಮ ಸಂತೋಷ್ ನಂದನ್ ಸರ್ ಒಂಥರ ಒಂದು ಇನ್ಸೈಡ್ ನ್ಯೂಸ್ ಇದೆ. ಈ ನ್ಯೂಸ್ನ ಎಲ್ಲೂ ಹೇಳಕ್ಕೆ ಹೋಗ್ಬೇಡಿ, ಏನು ಹೇಳಕ್ಕೆ ಹೋಗ್ಬೇಡಿ, ನಾನೇ ಪಬ್ಲಿಕ್ಕಾಗಿ ಹೇಳ್ತಾ ಇದ್ದೀನಿ. ಓಕೆ, ದಿಸ್ ನ್ಯೂಸ್ ಇಸ್ ದ್ಯಾಟ್ ನಮ್ಮ ಮೂವಿ ಬಂದ್ಬಿಟ್ಟು ಸಖತ್ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತೆ. ನಿಮ್ಗೆ ಅಪ್ಡೇಟ್ಸ್ ಬೇಕು ಅಂದರೆ ದಿನಕ್ಕೊಂದು ಬಿಟ್ಕೊಂಡು ಹೋಗ್ಬೋದು. ಬಟ್ ಏನಕ್ಕೆ ಬಿಡ್ತಾ ಇಲ್ಲ ಅಂದರೆ, ಸುಮ್ಮನೆ ಕಾಟಾಚಾರಕ್ಕೆ ಬಿಡೋದಕ್ಕೂ ಈ ಥರ ಕಾದು ಈ ರೇಂಜ್ ಕ್ವಾಲಿಟಿ ಕೊಡೋದಕ್ಕೂ ತುಂಬ ದೊಡ್ಡ ವ್ಯತ್ಯಾಸ ಇದೆ. ಆ ವ್ಯತ್ಯಾಸನ ನೀವು ಫ್ಯಾನ್ಸ್ ಅರ್ಥ ಮಾಡಿಕೊಂಡು ಅವ್ರಿಗೆ ಆದಷ್ಟು ಟೈಮ್ ಕೊಟ್ಟು ಆದಷ್ಟು ಪೇಷನ್ಸಿಂದ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಹೆವಿ ಕ್ವಾಲಿಟಿ ಮೂವಿ ಆರಾಮಾಗಿ ಬರುತ್ತೆ. ಸೊ ಆದಷ್ಟು ನಾವು ತಾಳ್ಮೆಯಿಂದ ಇರೋಣ. ಇವಾಗ ಸುನಾಮಿ ಬರೋಕ್ಕಿಂತ ಮುಂಚೆ ಸಮುದ್ರ ಅಲೆಗಳು ಸೈಲೆಂಟಾಗಿರ್ತವೆ. ಬಂದಮೇಲೆ ಯಾವನು ಉಳಿಯಲ್ಲ ಅದ್ರ ತಾಕತ್ ಬಗ್ಗೆ ಮಾತಾಡೋದಕ್ಕೆ, ಅದು ಹೆಂಗಿತ್ತು ಅಂತ ಮಾತಾಡೋದಕ್ಕೆ ಅಲ್ವಾ. ಹಾಗೆ ನಾವು ಇರೋಣ. ಬಂದ ಮೇಲೆ ಇವತ್ತು ಏನೇನು ರೆಕಾರ್ಡ್ಸ್ ಮಾಡಿದ್ದೇವೆ ಅನ್ನೋ ಮುಟ್ಟು ನೋಡ್ಕೊಬೇಕು. ಆಲ್ರೆಡಿ ನನ್ನ ಮಕ್ಕಳು ಈ ಪೋಸ್ಟರ್ಗಳಿಗೆ, ಈ ಟೀಸರ್ಗಳಿಗೆ, ಈ ಟ್ರೈಲರ್ಗಳಿಗೆ ಆ ಕ್ವಾಲಿಟಿ ನೋಡ್ಬಿಟ್ಟೆ ಫಿದಾ ಆಗಿಬಿಟ್ಟು ಹುರ್ಕೊಂಬಿಟ್ಟು, ಸೊ ಆ ಹುರ್ಕೊಳೋದನ್ನು ಇನ್ನು ಸ್ವಲ್ಪ ಉರ್ಸೋಣ. ಬಟ್ ಇದೆಲ್ಲ ಟೈಮ್, ಅಪ್ಡೇಟ್ಸ್ ಕೇಳೋ ಟೈಮ್ ಅಲ್ಲ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸೋದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.